ಎಲ್ಲ ಇಷ್ಟೊತ್ತಾಯ್ತು, ಎಣ್ಣೆ ಸೇವೆ ಬರಲೇ ಇಲ್ಲ. ಅಯ್ಯೋ ತಾತ, ಎಣ್ಣೆ ತಕ್ಕೊಂಡ್ ಬರ್ತಾವ್ರೆ, ಹುಸಿರಿ. ಓಹ್, ಬಂದ್ರು ನೋಡಿ. ಕಮಲಿ, ಎಣ್ಣೆ ಚೆನ್ನಾಗಿ ತಿಕ್ಕು. ಕಮಲಿ, ಯಾಕೆ ನಿಂತ್ಕೊಂಡಿದ್ಯಾ? ಶುರು ಮಾಡು. ಅನ್ಪೂರ್ಣ, ಪಾಪ ಇಬ್ರಿಗೂ ಅನುಭವ ಇಲ್ಲ, ಮೊದಲನೇ ವರ್ಷ, ಮಗು ನಾಚ್ಕೋತಾ ಇದೆ. ನೀನು ಹೀಗೆ ನಾಚ್ಕೋತಾ ಇದ್ದಿ ತಾನೆ? ನೀವು ಸುಮ್ಮನೆ ಇರ್ತೀರಾ? ನೀನ್ ಹಚ್ಚಮ್ಮ. ತಂಬು, ನಾವಿಲ್ಲಿದ್ರೆ ಕಮಲಿಗೆ ನಾಚಿಕೆ ಆಯ್ತದೆ, ನಾವು ಹೋಗುಮ. ಅನಿಕಾ, ನೀನು ಬಾ. ಅನಿಕಾ, ಆ ಎರಡು ಜೋಡಿ ಮುಂದೆ ಮಂಗನ್ ತರ ನೀನ್ ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಬಾ ಹೋಗುಮ. ಅನ್ಪೂರ್ಣ, ಎಷ್ಟು ವರ್ಷ ಆದರೂ ನಿನ್ ಕೈ ಹಾಗೆ ಇದೆಯಲ್ಲ. ರಿಷಿ, ಹೇ ರಿಷಿ, ನಾವು ಗಂಡಸರು ವರ್ಷ ಪೂರ್ತಿ ಒಂದಲ್ಲ ಒಂದು ಕಾರಣಕ್ಕೆ ನಮ್ಮ ಹೆಂಡತಿಯರಿಗೆ ಎಣ್ಣೆ ಹಚ್ಚಿ ಬೆಣ್ಣೆ ಹಚ್ಚಿ ಮಸ್ಕ ಹೊಡಿತಾನೆ ಇರ್ತೀವಿ. ವರ್ಷದಲ್ಲಿ ಇದೊಂದು ದಿವಸ ನೋಡಪ್ಪ, ಹೆಂಗಸರು ನಮಗೆ ಎಣ್ಣೆ ಹಚ್ತಾರೆ. ಈ ಅವಕಾಶನ ಕಳ್ಕೋಬಾರ್ದು, ಚೆನ್ನಾಗಿ ಉಪಯೋಗಿಸ್ಕೋಬೇಕು. ತಾತ, ಉಪಯೋಗಿಸ್ಕೋಬೇಕು ಅಂದರೆ ಹೇಗೆ? ನಂಗೆ ಗೊತ್ತಾಗ್ತಿಲ್ಲ. ದಡ್ಡ, ಇಷ್ಟು ಅರ್ಥ ಆಗಲ್ವೇನೋ? ಇದನ್ನೆಲ್ಲ ಹಂಗೆ ಹೇಳಕ್ಕಾಗತ್ತಾ? ತಾತ, ನಂಗೆ ಅರ್ಥನೇ ಆಗ್ತಿಲ್ಲ. ಸರಿ ಬಿಡು, ನಾನೇ ಹೇಳ್ತೀನಿ. ನಾನು ಮೊದಲೇ ವರ್ಷ ದೀಪಾವಳಿಗೆ ನಮ್ಮ ಮಾವನ ಮನೆಗೆ ಹೋದಾಗ ನಿಮ್ಮ ಅಜ್ಜಿ ಎಣ್ಣೆ ಹಚ್ತಾ ಇದ್ರು. ಆಗ ನಾನೇನು ಮಾಡಿದೆ ಗೊತ್ತಾ? ಏನು ಮಾಡಿದ್ರಿ? ನೋಡಿ ನೋಡಿ, ನೀವೇನಾದ್ರೂ ಆ ವಿಷಯ ಹೇಳಿದ್ರು ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಜ್ಜಿ, ತಾತ ಏನು ಮಾಡಿದ್ರು? ಅಜ್ಜಿ ಹೇಳಿ, ತಾತ ಏನ್ ಮಾಡಿದ್ರು? ಕಮಲಿ, ಅದು ಅನ್ಪೂರ್ಣ, ಪಾಪ ಏನೋ ಮಕ್ಕಳು ಕೇಳ್ತಾ ಇದ್ದಾರೆ, ಹೇಳ್ಬಿಡ್ಲಾ? ನೀವು ಸುಮ್ಮನೆ ಇರ್ತೀರಾ? ಏನ್ರಿ ನಿಮ್ ತಮಾಷೆ ಮಕ್ಕಳ ಮುಂದೆ? ನೀವೇನಾದ್ರೂ ಆ ವಿಚಾರ ಹೇಳಿದ್ರು ನಾನು ನಿಮ್ಗೆ ಎಣ್ಣೆನೇ ಹಚ್ಚಲ್ಲ. ಸರಿ, ನಾವು ಮಾತೇ ಆಡಲ್ಲ.
ಅಜ್ಜಿ ಇವ್ರು ಇದಾರಲ್ಲ ಇವರು. ಇದು ನಾನೇನು ಮಾಡಿಲ್ಲ. ಆಮೇಲೆ ಹೇಳ್ತೀನಿ. ಏನಾಯ್ತಮ್ಮ? ಏನಿಲ್ಲ ಅಜ್ಜಿ, ಏನಿಲ್ಲ. ಕಳ್ಳ ಏನ್ ಮಾಡಿದೆ ಅಂತ ನಾನು ನೋಡಿದೆ. ಕಮಲಿ, ಮೈಗೆ ಹಚ್ಚಿದ್ ಸಾಕು, ತಲೆಗೆ ಎಣ್ಣೆ ಹಾಕು, ಚೆನ್ನಾಗಿ ಹಾಕ್ತಿಕ್ಕು. ಎಣ್ಣೆ ಒಳಗಡೆ ಇಳಿಬೇಕು. ಮೆಲ್ಗೆ ಇರೋದ್ 4 ಕೂದಲು ಉದುರೋಗ್ಬಿಟ್ಟು. ಈ ವಯಸ್ಸಲ್ಲಿ ಯಾರು ನೋಡ್ಬೇಕು ನಿಮ್ಮನ್ನ? ನೋಡಿ, ಬಿಸಿನೀರು ಕಾದಿದೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ. ಅಲ್ಲ ಅನ್ಪೂರ್ಣ, ಇವತ್ತು ನಾನೇ ಮಾಡ್ಕೋಬೇಕಾ? ನೋಡಿದ್ಯಾ ಕಮಲಿ, ನಿಮ್ ತಾತನ ಆಸೆನಾ? ಸರ್, ಟವಲ್ ತಕೊಂಬತ್ತೀನಿ. ತಾತ, ನಿಮ್ಮ ಮೊದಲನೇ ದೀಪಾವಳಿಲಿ ಏನಾಯ್ತು ಅಂತ ಈಗ ಹೇಳಿ. ಯಾರು ಇಲ್ಲ. ನನ್ನ ಅನುಭವದಿಂದ ನಿನಗೇನಾದ್ರೂ ಲಾಭ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ದೀಪಾವಳಿಗೆ ನಮ್ಮ ಮಾವನ ಮನೆಗೆ ಹೋದೆ. ಮಣೆ ಹಾಕಿ ನನ್ನನ್ನು ಕೂಡಿಸಿದ್ರು. ನೀವು ಅಜ್ಜಿ ಮೈಗೆಲ್ಲ ಎಣ್ಣೆ ಹಚ್ತಾ ಇದ್ಲು. ಸುತ್ತಮುತ್ತ ಯಾರು ಇರಲಿಲ್ಲ. ಆಗ ನಿಮ್ಮ ಅಜ್ಜಿ ಎಣ್ಣೆ ಹಚ್ಚಿ ತಿಕ್ತಾ ಇದ್ಲು. ಅಯ್ಯೋ, ಸರಿಯಾಗಿ ಕೂತ್ಕೋಬಾರ್ದಾ? ಸರಿಯಾಗಿ ಕೂತಿದ್ದೀನಲ್ಲೇ ಅನ್ಪೂರ್ಣ. ಬಾ ಅನ್ಪೂರ್ಣ, ಸ್ವರ್ಗ ಅಲ್ಲೆಲ್ಲೋ ಇದೆ ಅಂತಾರೆ, ಆದ್ರೆ ಹೆಂಡತಿ ಕೈಯಲ್ಲೇ ಸ್ವರ್ಗ. ಅಯ್ಯೋ, ಸುಮ್ನೆ ಇರ್ರಿ, ನಿಮ್ದು ಬರೀ ಇದೇ ಆಯ್ತು. ಅಲ್ವೇ ಅನ್ಪೂರ್ಣ, ನಿನ್ ಕೈ ಹಿಡ್ಕೊಳ್ದೆ ಇನ್ ಯಾರ ಕೈ ಹಿಡ್ಕೊಳ್ಳೆ ನಾನು? ಇಂಥ ಗಂಡ ಸಿಕ್ಕಿದ್ದಾನಲ್ಲ ಅಂತ ಖುಷಿ ಪಡೆ. ಹೌದೌದು, ನೀವು ಗಂಡಸರಿಗೆ ಎಂಥ ರಾಜಯೋಗ. ಹೆಣ್ಣಾದವಳು ನಿಮ್ಗೆ ಎಣ್ಣೆ ತಿಕ್ಕಿ ಸ್ನಾನನೂ ಮಾಡಿಸ್ತಾಳೆ, ಆದ್ರೆ ನೀವು ಮಾತ್ರ ಪಾಪ ಹೆಂಡತಿ ಅನ್ನೋದೇ ಇಲ್ಲ, ಗೋಳೈಕೋತೀರ. ಸರಿ, ಟವಲ್ ತಗೊಂಡ್ ಬರ್ತೀನಿ, ಎಣ್ಣೆ ಹಚ್ಚಿದಾಯ್ತು. ಅಯ್ಯೋ ಬಿಡ್ರಿ, ಯಾರಾದ್ರೂ ನೋಡ್ತಾರೆ. ನೋಡ್ಲಿ ಬಿಡೆ, ನಾವು ಗಂಡ ಹೆಂಡ್ತಿ. ಅದೇನು ಅಂತೀವಲ್ಲ,
ಹೆಂಡತಿ ಬಗ್ಗೆ ಅಯ್ಯೋ ಪಾಪ ಅನ್ನೋದೇ ಇಲ್ಲ ಅಂತ. ನಾನು ಅಷ್ಟು ಕಟ್ಕ ಅಲ್ಲ. ಈಗ ನಾನೇ ಎಣ್ಣೆ ಹಚ್ತೀನಿರು. ಅಯ್ಯೋ ಬನ್ನಿ ಇಲ್ಲಿ, ನೀವು ಹುಚ್ಚುಚ್ಚಂಗ ಆಡ್ಬೇಡಿ. ಇದ್ರಲ್ಲಿ ಅಂತ ಔಷಧನ ನಾಚಿಕೆ ನೋಡು, ಹಚ್ತೀನಿರು. ನಾನ್ ನಿಮ್ಮನ್ನ ಎಣ್ಣೆ ತಗೊಳಕ್ ಬಿಡೋದೇ ಇಲ್ಲ. ಸದಾನಂದ, ಅಯ್ಯೋ ಕ್ಷಮಿಸ್ಬಿಡಿ, ಗಂಡನ ಹೆಸರನ್ನ ಕರಿಬಾರ್ದಂತೆ. ಅನ್ಪೂರ್ಣ, ಇರ್ಲಿ ಬಿಡೆ, ಗಂಡ ಹೆಂಡತಿ ಮಧ್ಯ ಇದೆಲ್ಲ ಏನೇ? ಅಯ್ಯೋ ಬಿಡಿ, ನಂಗೆ ನಾಚಿಕೆ ಆಗ್ತಿದೆ. ಅಯ್ಯೋ, ಮದ್ವೆ ಆದ್ಮೇಲೆ ಎಂತದ್ದೇ ನಾಚಿಕೆ? ತಾತ ತಾತ, ನೀವು ಅಜ್ಜಿಗೆ ಎಣ್ಣೆನೇ ಹಚ್ಚಿಲ್ಲ, ಬರೀ ತಪ್ಕೊಂಡಿದಲ್ವಾ? ದಡ್ಡ ದಡ್ಡ, ಅದಕ್ಕೆ ನಿನ್ನ ಶತದಡ್ಡ ಅನ್ನೋದು. ನಿಮ್ಮ ಅಜ್ಜಿ ನನಗೆ ಮೈ ತುಂಬ ಎಣ್ಣೆ ಹಚ್ಚಿದ್ರು. ಆ ಸಮಯದಲ್ಲಿ ನಾನು ಅವಳ ಗಟ್ಟಿಯಾಗಿ ತಪ್ಕೊಂಡ್ರೆ ನನ್ನ ಮೈ ಎಣ್ಣೆ ಅವಳಿಗೆ ಹತ್ಕೊಳ್ಳಲ್ವೇನೋ? ತಾತ, ನಿಮ್ಮನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ಏನೋಪ್ಪ, ನನ್ನ ಅನುಭವಗಳು ನಿನಗೆ ಹೇಳಿದ್ದೀನಿ. ಅದರಿಂದ ನಿನ್ಗೇನಾದ್ರು ಉಪಯೋಗ ಆಗತ್ತಾ ನೋಡ್ಕೊ. ಅಮರ್ಗೆ ದೀಪಾವಳಿ ವಿಶಸ್ ಮೆಸೇಜ್ ಮಾಡ್ತೀನಿ, ಆಗ್ಲಾದ್ರೂ ರಿಪ್ಲೈ ಮಾಡ್ಬೋದು. ನಿನ್ ತಂಗಿ ಕೊಟ್ಟ ಮನೆಯಾಗೆ ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಅನ್ನೋದಾದ್ರೆ ನೀನು ಆ ಮನೆಯಾಗಾಗ್ಲಿ ರಚನನ್ ಜೀವನದಾಗಾಗ್ಲಿ ಮತ್ತೆ ಕಾಣಿಸ್ಕೊಂಬಾರ್ದು. ಇವನೇನು ರೆಸ್ಪಾಂಡೇ ಮಾಡ್ತಿಲ್ವಲ್ಲ? ಬ್ಲೂಟಿಕ್ ಬಂದಿದೆ ಆದರೂ ರಿಪ್ಲೈ ಮಾಡಿಲ್ಲ. ಪ್ಲೀಸ್ ಅಮರ್, ಪ್ಲೀಸ್ ಸೇಮ್ ಟು ಯು ಅಂತ ಆದರೂ ರಿಪ್ಲೈ ಮಾಡೋ ಪ್ಲೀಸ್. ದೀಪಾವಳಿ ದೀಪಾವಳಿ ಗೋವಿಂದ ನೀಲಾವಳಿ, ಅಮರ ಅಳಿಯಾದನು ಅತ್ಗೇನ್ ಕರ್ಕೊಂಡು ಬರುವನು. ಏ ತಾನಿ ತಂದಾನ ತಂದಾನ ತಾನ. ಕಾಮಿಡಿ ವರ್ಕೌಟ್ ಆಗ್ತಿಲ್ವಾ? ಏನು ಬ್ರದರ್ ನೀನು, ಅತ್ತಿಗೆ ಹಬ್ಬಕ್ಕೆ ವಿಶಸ್ ಕಳಿಸಿದ್ದಾರೆ, ಅಟ್ಲೀಸ್ಟ್ ರಿಪ್ಲೈ ಮಾಡೋದು ಬೇಡವಾ? ಏನು ಅಂತ ರಿಪ್ಲೈ ಮಾಡಲು? ನನಗೊಳಗೂ ಯಾವ ಸಂಬಂಧ ಇದೆ ಅಂತ ರಿಪ್ಲೈ ಮಾಡಲಿ? ಅಣ್ಣ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಅವರು ನಿನಗೇನು ಅಲ್ವಾ? ನಿನ್ನ ಹೆಂಡತಿ ಅನ್ನೋದು ಕೂಡ ಮರ್ತೋಗಿದ್ಯಾ? ನೋಡೇ ಚಮಟಿ, ಹಿಂದೆ ಏನಾಗಿತ್ತು ಅದನ್ನು ಮರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗಂತೂ ನನಗೆ ಅವಳೇನೂ ಅಲ್ಲ. ಏನೋ ಏನು ಅಲ್ವಾ? ಅಣ್ಣ ನೀನು ತಪ್ಪು ಮಾಡ್ತಿದ್ಯಾ.
ಇಲ್ಲ HMT, ನಾನು ನನ್ನ ತಂಗಿ ಕೊಟ್ಟಿರೋ ಮಾತಿನ ಪ್ರಕಾರ ನಡ್ಕೋತಾ ಇದ್ದೀನಿ ಅಷ್ಟೆ. ಹೋ ಹೌದಾ, ಸರಿ. ಹಾಗಾದ್ರೆ ಅತ್ತಿಗೆ ಕುತ್ತಿಗೆ ತಾಳಿ ಕಟ್ಟುವಾಗ ನಿನ್ನ ತಂಗಿನ ಕೇಳ್ಬಿಟ್ಟು ಕಟ್ಟಿದ್ದ? ಆಯ್ತಪ್ಪ, ಆಯ್ತು. ನಿನ್ನ ಜೀವನ ನಿನ್ನ ನಿರ್ಧಾರ, ಏನಾದರೂ ಮಾಡ್ಕೊ. ನಿನಗೆ ಯಾವನು ಹೇಳು? ಸರ್, ಟವಲ್. ಹೋಗಿ ಸರ್, ಸ್ನಾನ ಮಾಡ್ಕೊಂಬನ್ನಿ. ರಿಷಿ ಸರ್, ಯಾಕೆ ಹಂಗೆ ನೋಡ್ತಿದ್ದೀರಾ? ಯಾಕೆ ಕಮಲಿ ಅವರೇ, ನಾನು ನಿಮ್ಮನ್ನ ನೋಡಬಾರ್ದಾ? ಹಂಗಲ್ಲ ಸರ್, ಅದು ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ತಕೊಳ್ಳಿ ಟವಲ್ಲು. ಅಯ್ಯೋ ಸರ್, ಕೈ ಬುಡಿ. ಏನ್ ಸರ್ ಮಾಡ್ತಿದ್ದೀರಾ? ಯಾರನ್ನ ನೋಡಿದ್ರೆ ಬುಡಿ ಸರ್. ಟವಲಲ್ಲಿ ಇಟ್ಟಿವ್ನಿ, ಬಿಡ್ನೆ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಅತ್ಯಾಯ್ತು ನಿಮ್ದು. ಸರ್, ಹೆಲ್ಪ್ ಮಾಡಿ ಸರ್ ನಿಂತ್ಕೊಳ್ಳೋಕ್ಕೆ. ಚಾನ್ಸೇ ಇಲ್ಲ. ಹೀಗೆ ರೀ, ಚೆನ್ನಾಗಿರುತ್ತೆ. ನಾನು ನಿಮ್ಮನ್ನ ಹೀಗೆ ಇಟ್ಕೊಂಡಿರ್ತೀನಿ. ಸರ್ ಪ್ಲೀಸ್. ಸರ್ ಬಿಡಿ ಸರ್. ನಿಮ್ಮನ್ನ ಹೀಗೆ ನೋಡ್ತಾ ಇರ್ತೀನಿ. ಹ್ಯಾಪಿ ದೀಪಾವಳಿ. ನಿಮಗೂ ಆಟೆಯ. ಅದನ್ನೇ ಸ್ವಲ್ಪ ನಗ್ತಾ ಹೇಳ್ಬೋದಾ? ಸರ್, ಯಾರನ್ನ ನೋಡಿದ್ರೆ ಬಿಡಿ ಸರ್. ನನ್ನ ಹೆಂಡತಿನ ತಪ್ಕೊಂಡ್ರೆ ಏನು ಕಷ್ಟ? ಸರ್, ಯಾರನ್ನ ನೋಡಿದ್ರೆ ಸೆಂದಾಗಿರಕ್ಕಿಲ್ಲ, ಅದಕ್ಕೆ ಹೇಳ್ದೆ ಬಿಡಿ. ಈಗ ತಾನೇ ತಾತಯ್ಯ ಹೇಳ್ತಾ ಇದ್ರು, ಅವ್ರ ಮೊದಲನೇ ದೀಪಾವಳಿಲಿ ಅವರು ಅಜ್ಜಿನ ತಪ್ಕೊಂಡು ಅವ್ರ ಮೈ ಮೇಲೆ ಇದ್ದಿದ್ದ ಎಣ್ಣೆನೆಲ್ಲ ಅಜ್ಜಿಗೆ ಹಚ್ತಿದ್ರಂತೆ. ನಮ್ಮ ಕತೆನೂ ಹಾಗೆ ಆಗೋಯ್ತಲ್ಲ. ಇಲ್ಲಿ ದೇವ್ರು ನನ್ನ ನೋಡಿ ಪಾಪ ಅನಿಸಿ ಅವನೇ ಈ ಸಿಚುವೇಶನ್ನ ಕ್ರಿಯೇಟ್ ಮಾಡಿರ್ಬೋದು ಅಲ್ವಾ?